ಶ್ರೀವಾಸ್ತು ಸಕಲ ದೇವತಾ ಧೂಪ. ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ, ನರದೃಷ್ಟಿ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ವ್ಯವಹಾರ, ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು, ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು. ಯೂಟ್ಯೂಬ್ ಪ್ರೇಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ನಟರಾಜ್ ಅಂತ. ವಂಶ ಪಾರಂಪರ್ಯವಾಗಿ ಆಯುರ್ವೇದದ ಔಷಧಿ ಮಾಡ್ತಾಯಿದ್ದೆ. ನಮ್ಮ ತಂದೆಯವರ ನಂತರ ನಾನು ಮುಂದುವರಿಸ್ತಾ ಹೋಗಿದ್ದೀನಿ. ಈಗ ಮೊದಲಾಗಿ ಸಕ್ಕರೆ ಕಾಯಿಲೆ, ಡಯಾಬಿಟೀಸ್, ಶುಗರು ಅಂದರೆ ಡಯಾಬಿಟೀಸು ಸಾಮಾನ್ಯವಾಗಿ ವ್ಯಾಯಾಮ ಕಡಿಮೆ ಆದಾಗ ಮನುಷ್ಯನಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದು ಕಡಿಮೆ ಆಗುತ್ತೆ. ಆವಾಗ ಶುಗರ್ ಅಂತ ಕಾಣಿಸ್ಕೊಳ್ಳುತ್ತೆ. ಶುಗರ್ ಅದೇ ಒಂದು ಕಾಯಿಲೆ ಅಲ್ಲ, ಒಂದು ಡಿಫಿಷಿಯನ್ಸಿ ಅಂದರೆ ಒಂದು ಕೊರತೆ ಅಷ್ಟೇ ಇದು. ಅದಕ್ಕೆ ಮನೆಯಲ್ಲೇ ನಾವು ಔಷಧಿ ತಯಾರು ಮಾಡ್ಕೋಬೋದು. ಅದರಿಂದ ಸಫರ್ ಆಗಬೇಕು ಅನ್ನೋದು ಇಲ್ಲ. ಯೋಚನೆ ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಅದರಿಂದ ಅದನ್ನ ಯೋಚನೆ ಬಿಟ್ಟು ಮನೆಯಲ್ಲೇ ಬೇಕಾದ್ರೆ ಔಷಧಿ ಮಾಡ್ಕೋಬೋದು. ನೋಡಿ, ಇದು ನೆಲಬೇವು ಅಂತ. ನೆಲಬೇವು 100 ಗ್ರಾಮ್ ಗಿಡ ತಗೊಳ್ಳೋದು. ಇದು ಒಣಗಿರೋಂಥದ್ದು ಅಂಗಡಿಯಲ್ಲಿ ಸಿಗುತ್ತೆ, ಗಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನ 100 ಗ್ರಾಮ್ ಪುಡಿ ಎಲೆ ತಗೊಳ್ಳೋದು. 100 ಗ್ರಾಮ್ ಮೆಂತ್ಯ, 50 ಗ್ರಾಮ್ ಜೀರಿಗೆ, 50 ಗ್ರಾಮ್ ಕರಿ ಜೀರಿಗೆ, 100 ಗ್ರಾಮ್ ಕರಿಬೇವಿನ ಸೊಪ್ಪು, 10 ಗ್ರಾಮ್ ಜಮ್ನೆರಳೆಹಣ್ಣು ಬೀಜದ ಪುಡಿ, ಅದು ಅಂಗಡಿಯಲ್ಲಿ ಸಿಗುತ್ತೆ. ಇಷ್ಟನ್ನು ಪುಡಿ ಮಾಡಿಟ್ಕೊಂಡು ಪ್ರತಿ ದಿವಸ ಬೆಳಗ್ಗೆ ಒಂದೊಂದು ಚಮಚ ತಗೊಂಡು ನೀರು ಕುಡಿಯೋದು. ಸ್ವಲ್ಪ ದೂರ ವ್ಯಾಯಾಮ ಮಾಡಬೇಕು, ದೂರ ನಡೆಯಬೇಕು. ಆ ರೀತಿ ಮಾಡ್ತಾಯಿದ್ರೆ ಶುಗರ್ 400 ಇದ್ರೂ ಸಹಿತ ಕಡಿಮೆ ಬರುತ್ತೆ. 41 ದಿವಸದಲ್ಲಿ ನಿಮಗೆ ನಾರ್ಮಲ್ ಬರುತ್ತೆ. ಇದು ನನ್ನ ಸ್ವಂತ ಪ್ರಯೋಗ, ಸ್ವಂತ ಅನುಭವ ಸಹಿತ. ದೇಹದಲ್ಲಿ ಇನ್ಸುಲಿನ್ ಕಡಿಮೆ ಆದಾಗ ಅದನ್ನು ಉತ್ಪತ್ತಿ ಮಾಡೋಂಥದ್ದು ಹೊಕ್ಕಳಿನ ಭಾಗದಲ್ಲಿ ಉತ್ಪತ್ತಿ ಆಗೋಂಥ ಜಾಗ ಅದು ಇನ್ಸುಲಿನ್. ಅದು ನಾವು ಆರಾಮಾಗಿ ಕೂತ್ಕೊಂಡಾಗ ಹೊಕ್ಕಳಲ್ಲಿ ಬೆರಳು ಹಾಕಿ ಕ್ಲಾಕ್ ವೈಸು ಬೆರಳು ಹೀಗೆ ತಿರುಗಿಸ್ಬೇಕು, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಈ ರೀತಿ ಮಾಡ್ತಾಯಿದ್ದರೆ ಬಿಡುವಿದ್ದಾಗೆಲ್ಲ ಮಾಡ್ತಾಯಿರಿ, ಪರವಾಗಿಲ್ಲ. ಅದು ಒಂದು ಉಪಯೋಗ ಆಗುತ್ತೆ. ಮತ್ತು ನೀವು ಸೇವಿಸುವಂಥ ಆಹಾರದಲ್ಲಿ ಸಿಹಿ ಪದಾರ್ಥ ಉಪಯೋಗಿಸ್ಬೇಡಿ. ಬೆಳಗ್ಗೆ ಕಾಫಿಗೆ ಸಕ್ಕರೆ ಬೇಡ, ಮತ್ತು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಉಪಯೋಗಿಸ್ತಿರೋದು ತಪ್ಪೇನಿಲ್ಲ. ಜೇನುತುಪ್ಪ ಉಪಯೋಗಿಸಿ, ಅದು ಸಕ್ಕರೆ ಕಾಯಿಲೆಗೆ ಸಂಬಂಧ ಇಲ್ಲ. ಮತ್ತು ನೀವು ಸ್ವಲ್ಪ ವ್ಯಾಯಾಮ ಅಗತ್ಯ ಇರುತ್ತೆ, ವ್ಯಾಯಾಮ ಮಾಡಬೇಕಾಗುತ್ತೆ. ಈ ಪುಡಿಯೇ ಬೆಳಗ್ಗೆಯಿಂದ ತಗೊಂಡು ನೀವು ಆಹಾರದಲ್ಲಿ ಬಾಳೆಹಣ್ಣು ತಿನ್ನಬೇಡಿ, ಸಪೋಟ ಹಣ್ಣು ತಿನ್ನಬೇಡಿ, ಮಿಕ್ಕಿದ ಎಲ್ಲ ಹಣ್ಣು ತಿನ್ನಿ. ಆದರೆ ಪ್ರತಿಯೊಂದು ಲಿಮಿಟಾಗಿ ತಿನ್ನಿ. ಒಂದು ನಿಯಮಬದ್ಧವಾಗಿ ತಗೊಳ್ತಾ ಇದ್ದರೆ ಶುಗರ್ ಕಡಿಮೆ ಆಗುತ್ತೆ, ನಾರ್ಮಲಲ್ಲಿ ಇರುತ್ತೆ. ನೀವು ಸಹಜವಾಗಿ ಮಾತ್ರೆ ಉಪಯೋಗಿಸ್ತಾ ಇದ್ದರೆ 41 ದಿವಸ ಇದು ತಗೊಂಡು ಮಾತ್ರೆದ ಅರ್ಧ ಕಡಿಮೆ ಮಾಡಿ. ಜಾಸ್ತಿ ಇತ್ತು ಅಂದರೆ ಇನ್ಸುಲಿನ್ ಶುಗರ್ 250ಕ್ಕೆ ಮೇಲಿದ್ದರೆ ಮಾತ್ರೆ ತಗೋತಾ ಇರ್ತೀರಿ, ಅದನ್ನ ಕಡಿಮೆ ಮಾಡಿ. ಈ ಔಷಧಿ ತಗೊಂಡ್ಮೇಲೆ ಅದು ಪೂರ್ತಿ ನಾರ್ಮಲ್ ಬರುತ್ತೆ. 15 ದಿವಸ ಆದಮೇಲೆ ಮಾತ್ರೆ ಕಡಿಮೆ ಮಾಡಿ, ಮತ್ತೆ ಇನ್ನು 15 ದಿವಸ ಆದಮೇಲೆ ಪೂರ್ತಿ ನಿಲ್ಲಿಸಿ. ಆ ಪುಡಿ ಮಾತ್ರ ಮತ್ತೆ ಮುಂದುವರಿಸ್ತಾ ಹೋಗಿ. ಇದರಿಂದ ಸಕ್ಕರೆ ಕಾಯಿಲೆ ಇದಾಗುತ್ತೆ, ಸಕ್ಕರೆ ಕಾಯಿಲೆ ವಾಸಿ ಆಗುತ್ತೆ. ಅದು ಶಾಶ್ವತವಾಗಿ ವಾಸಿ ಆಗಬೇಕು ಅಂದರೆ ಆಯುರ್ವೇದದಿಂದಲೇ ಆಗೋದು. ಇಲ್ಲಾಂದರೆ ಇನ್ಸುಲಿನ್ ಇಂಜೆಕ್ಷನ್ ತೊಗೋಬೇಕು, ಇಲ್ಲ ಮಾತ್ರೆ ಜೀವನ ಪರ್ಯಂತ ತೊಗೋಬೇಕಾಗುತ್ತೆ.